ಮುಂಡರಗಿ ಅನ್ನದಾನೇಶ್ವರ ವಿದ್ಯಾಸಮಿತಿ ಶತಮಾನೋತ್ಸವಕ್ಕೆ ಸಜ್ಜು. ಜನವರಿ 17 ಮತ್ತು 18ರಂದು ವಿಜೃಂಭಣೆಯ ಆಚರಣೆ. 1969ರಲ್ಲಿ ಒಂದೇ ಸಂಸ್ಥೆಯಿಂದ ಆರಂಭವಾದ ಅನ್ನದಾನೇಶ್ವರ ವಿದ್ಯಾಸಂಸ್ಥೆ ಇಂದು 33 ಸಂಸ್ಥೆಗಳ ಹೆಮ್ಮರ. ಹಳೆಯ ವಿದ್ಯಾರ್ಥಿಗಳಿಗೆ ಭಾಗವಹಿಸುವಂತೆ ಆಡಳಿತ ಮಂಡಳಿ ಮನವಿ. ಮುಂಡರಗಿ ಪಟ್ಟಣದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಶ್ರೀ ಜಗದ್ಗುರು ಅನ್ನದಾನೇಶ್ವರ ವಿದ್ಯಾಸಮಿತಿಯ ಶತಮಾನೋತ್ಸವ ಸಮಾರಂಭವು ಇದೇ ಜನವರಿ 17 ಮತ್ತು 18ರಂದು ವಿಜೃಂಭಣೆಯಿಂದ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಪಡೆದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಸಮಾರಂಭದಲ್ಲಿ ಭಾಗವಹಿಸಬೇಕೆಂದು ಸಂಸ್ಥೆಯ ಆಡಳಿತ ಮಂಡಳಿ ಮನವಿ ಮಾಡಿದೆ. ಈ ಕುರಿತು ಜಗದ್ಗುರು ಅನ್ನದಾನೇಶ್ವರ ಪದವಿ ಪೂರ್ವ ಮಹಾವಿದ್ಯಾಲಯದ ನೂತನ ಕಟ್ಟಡದಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಲಾಗಿತ್ತು. ಪತ್ರಿಕಾಗೋಷ್ಠಿಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರು ಹಾಗೂ ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಮಣಿಪ್ರ ಜಗದ್ಗುರು ನಾಡೋಜ ಡಾಕ್ಟರ್ ಅನ್ನದಾನೇಶ್ವರ ಮಹಾಶಿವಯೋಗಿಗಳು 1969ರಲ್ಲಿ ಒಂದೇ ಒಂದು ಶಿಕ್ಷಣ ಸಂಸ್ಥೆಯಿಂದ ಆರಂಭವಾದ ಅನ್ನದಾನೇಶ್ವರ ವಿದ್ಯಾಸಂಸ್ಥೆ ಇಂದು 33ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಒಳಗೊಂಡು ಹೆಮ್ಮರವಾಗಿ ಬೆಳೆದು ನಿಂತಿದೆ ಎಂದು ಹೇಳಿದರು. ಆರಂಭದ ದಿನಗಳಲ್ಲಿಯೇ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ದೊರೆಯಬೇಕೆಂಬ ಉದ್ದೇಶದಿಂದ 7 ಕಡೆಗಳಲ್ಲಿ ಪ್ರಸಾದ ನಿಲಯಗಳನ್ನು ಸ್ಥಾಪಿಸಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಈ ಸಾಧನೆಯ ಹಿಂದೆ ಶ್ರೀಮಠ ಹಾಗೂ ಭಕ್ತ ಸಮೂಹದ ಸಹಕಾರ ಅಮೂಲ್ಯವಾಗಿದೆ ಎಂದು ಪೂಜ್ಯರು ಸ್ಮರಿಸಿದರು. ಉತ್ತರಾಧಿಕಾರಿಗಳಾದ ಶ್ರೀ ಮಣಿಪ್ರ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ಮಾತನಾಡಿ, ಲಾಭದತ್ತ ಮಾತ್ರ ಗಮನ ಹರಿಸದೆ ಗ್ರಾಮೀಣ ಹಾಗೂ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವ ಮಹತ್ತರ ಕಾರ್ಯವನ್ನು ಸಂಸ್ಥೆ ಮಾಡುತ್ತಿದೆ ಎಂದು ಶ್ಲಾಘಿಸಿದರು. ಸಂಸ್ಥೆಯಲ್ಲಿ ವಿದ್ಯೆ ಕಲಿತ ಪ್ರತಿಯೊಬ್ಬ ವಿದ್ಯಾರ್ಥಿಯು ಶತಮಾನೋತ್ಸವ ಸಮಾರಂಭದಲ್ಲಿ ಭಾಗವಹಿಸಬೇಕೆಂದು ಅವರು ಕರೆ ನೀಡಿದರು. ಪತ್ರಿಕಾಗೋಷ್ಠಿಯಲ್ಲಿ ಆಡಳಿತ ಮಂಡಳಿಯ ಸದಸ್ಯರಾದ ಕರಬಸಪ್ಪ ಹಂಚಿನಾಳ್, ಬಾಬಣ್ಣ ಶಿವಶೆಟ್ಟಿ, ಆರ್ಎಲ್ ಪೊಲೀಸ್ ಪಾಟೀಲ್, ವೀರಣ್ಣ ಗುಡದಪ್ಪನವರ್, ಡಾಕ್ಟರ್ ಪ್ರಕಾಶ್ ಹೊಸ್ಮನಿ, ನಾಗೇಶ್ ಹುಬ್ಬಳ್ಳಿ, ಯುಸಿ ಹಂಪಿಮಠ್, ಡಾಕ್ಟರ್ ವೀರೇಶ್ ಹಂಚಿನಾಳ್, ಸಂಗಮೇಶ ಕಡ್ಡಿ, ಬಿಇಒ ಅಣ್ಣಗೇರಿ, ವಿಜೆ ಹಿರಮಠ್, ಅಜ್ಜಪ್ಪ ಲಿಂಬಿಕಾಯಿ, ಡಾಕ್ಟರ್ ಅಮರೇಶ್ ಶಿವಶೆಟ್ಟಿ, ಡಿಡಿ ಮೋರನಾಳ್, ಡಿಸಿ ಮಠದ ಪ್ರತಿಭಾ ಹೊಸಮನಿ ಸೇರಿದಂತೆ ಸಂಸ್ಥೆಯ ಸಿಬ್ಬಂದಿ ವರ್ಗ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕಾರ್ಯಕ್ರಮವನ್ನು ಸಿದ್ದಲಿಂಗೆ ಹಿರಮಠ ನಿರೂಪಿಸಿ ವಂದಿಸಿದರು. ವರದಿ ಅರ್ಜುನ್ ಹೊಸಮನಿ, ಪ್ರಜಾ ಪವರ್ ಟಿವಿ, ಮುಂಡರಗಿ. ಮುಖ್ಯವಾಗಿ ನಾವು ಎಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ ಆಮಂತ್ರಣ ಪತ್ರಿಕೆ ಮುಟ್ಟಿಸ್ಲಿಕ್ಕೆ ಆಗಲ್ಲ. ಇದೇ ಆಮಂತ್ರಣ ಪತ್ರಿಕಾಗೋಷ್ಠಿ ಮುಖಾಂತರ ಅವರಿಗೆ ನಾನು ಎಲ್ಲರಿಗೂ ಸ್ವಾಗತ ಕೊಡ್ತೇನೆ. ವೀರೇಶ್ ಹಂಚಿನಾಳ್ ಅವರು ಹೇಳ್ತಾರೆ, ಇದು ನಮ್ಮ ಜಿಲ್ಲೆಯಲ್ಲಿ ಪ್ರಚಾರ ಆಗೋಕ್ಕಿಂತ ಸ್ಟೇಟ್ ನ್ಯೂಸ್ ಆಗ್ತಂದ್ರೆ ನಮ್ಗೆ ಕಾರ್ಯಕ್ರಮಕ್ಕೆ ಹೆಚ್ಚು ಹಳೆ ವಿದ್ಯಾರ್ಥಿಗಳಿಗೆ ಈ ವಿಷಯ ತಲುಪ್ತದೆ ನನ್ನ ಭಾವನೆಯಿಂದ ಸ್ಟೇಟ್ ನ್ಯೂಸ್ ಮಾಡಬೇಕಂತ ತಮ್ಮಲ್ಲಿ ಕೇಳ್ಕೊಂಡು ನಾಗೇಶ್ ಹುಬ್ಬಳ್ಳಿ ಅವರಿಗೆ